ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಇಷ್ಟ ಆದರೆ ಹಾಗೂ ಸತ್ಯ ಅನಿಸಿದ್ರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಮತ್ತು ಈ ಚಾನಲಲ್ಲಿ ಏನಾದರೂ ಮಾಹಿತಿ ತಮಗೆ ವಿಚಾರ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅನ್ನೋಂಥ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ನನ್ನ ಈ ದಿನದ ಮಾಹಿತಿ ಯಾವುದ್ರ ಬಗ್ಗೆ ಅಂದರೆ, ಸಾಕಷ್ಟು ಮನೆಯಲ್ಲಿ ಗಂಡ ಹೆಂಡತಿಯಲ್ಲಿ ಕಿರಿಕಿರಿ ಅನ್ನೋದು, ಜಗಳ ಅನ್ನೋದು ಇರುತ್ತೆ. ಈ ಒಂದು ಮಾಸ ಅಂದರೆ ತಮಗೆಲ್ಲ ನನ್ನ ಹಿಂದಿನ ವಿಡಿಯೋಲಿ ಹೇಳಿದ್ದೆ, ಈ ಆಡಿ ಮಾಸ ಅಂದರೆ ಒಂದು ಆಷಾಢ ಮಾಸ ಅಂತ ತಿಳಿಸಿದ್ದೆ. ಈ ಆಷಾಢ ಮಾಸದಲ್ಲಿ ಒಂದು ಲಕ್ಷ್ಮಿಯ ಪೂಜೆ ವಿಚಾರವನ್ನು ತಿಳಿಸಿದ್ದೇನೆ. ಹಾಗೂ ಒಂದು ಅಮ್ಮನವರ ರಥ ಕೂಡ ಲಾಭಸ್ಥಾನ ಹೇಗೆ ಪಡ್ಕೋಬಹುದು ಅಂತಲೂ ತಿಳಿಸಿದ್ದೇನೆ. ಈ ಒಂದು ವಿಚಾರ ತಮಗೆ ಸೂಕ್ತವಾದ ಒಂದು ವಿಚಾರ ಅಂತ ಹೇಳ್ತೀನಿ. ಏನಪ್ಪ ಅದು ತಮಗೆಲ್ಲ ತಿಳಿದಿರಲಿ, ಏಕಾದಶಿ ಅಂದರೆ ಆಷಾಢ ಮಾಸದಲ್ಲಿ ಬರತಕ್ಕಂಥ ಏಕಾದಶಿ. ನೋಡಿ, ಈ ಏಕಾದಶಿ ಎಷ್ಟು ಮುಖ್ಯಪ್ಪ ಅಂದರೆ, ಈ ಆಷಾಢದಲ್ಲಿ ಬರುವಂಥ ಒಂದು ಏಕಾದಶಿ, ಈ ಆಷಾಢದಲ್ಲಿ ಬರತಕ್ಕಂಥ ಏಕಾದಶಿಯಲ್ಲಿ ನರಸಿಂಹಸ್ವಾಮಿಗೂ ಕೂಡ ಮದುವೆ ಆಗತ್ತೆ. ಈ ಒಂದು ತಮಗೆ ವಿಚಾರ ಸಾಕಷ್ಟು ದೇವತಾ ಕಾರ್ಯಗಳು ಎಲ್ಲೆಲ್ಲಿದೆಯೋ, ಒಂದು ಏನು ನರಸಿಂಹಸ್ವಾಮಿ ದೇವಸ್ಥಾನಗಳಿದೆಯೋ ಅಲ್ಲ ನೀವು ಈ ವಿಚಾರನ ತಿಳ್ಕೊಬೋದು. ಏನಪ್ಪ, ಒಂದು ಕಲ್ಯಾಣೋತ್ಸವ ಆಗ್ತಾ ಇದೆ ಅಂದರೆ, ಒಂದು ಲಕ್ಷ್ಮಿಗೂ ಹಾಗೂ ನರಸಿಂಹಸ್ವಾಮಿಗೂ ಇಬ್ಬರಿಗೂ ಕಲ್ಯಾಣೋತ್ಸವ. ಯಾವಾಗ? ಈ ಆಷಾಢ ಮಾಸದ ಏಕಾದಶಿ. ಈ ಏಕಾದಶಿಯಲ್ಲಿ ಸಾಕಷ್ಟು ಜನರು ಉಪವಾಸನ ಇದ್ದು ಸೇವೆಯನ್ನು ಮಾಡೋದು ಇದೊಂದು ರೂಢಿ ಇದೆ, ಪದ್ಧತಿನೂ ಹೌದು. ಏಕೆಂದರೆ ಈ ಒಂದು ಸ್ಥಾನ ಎಷ್ಟೋ ಜನರಿಗೆ ಇನ್ನೊಂದು ತಿಳಿಯಬೇಕಾರೋ ವಿಚಾರ ಏನಪ್ಪ ಅಂದರೆ, ಈ ಆಷಾಢ ಶುಕ್ಲ ಪಕ್ಷದ ಏಕಾದಶಿ ಎಂದು ಇರುತ್ತೋ ಅಂದು ಈ ಒಂದು ರಥವನ್ನು ಮಾಡ್ತಾರೆ. ಅಂದರೆ ಏನು, ಒಂದು ನರಸಿಂಹಸ್ವಾಮಿಗೆ ಮದುವೆ ಅನ್ನೋದು ಮಾಡ್ತಾರೆ. ಆ ಮದುವೆ ಅನ್ನತಕ್ಕಂಥ ಸ್ಥಾನ ಬಲ ಬಂದಾಗ, ಅಂದರೆ ಮದುವೆ ಆದ ನಂತರದ ಮೇಲೆ ಇರತಕ್ಕಂಥ ಹೊಸ ಗಂಡು ಹೆಣ್ಣು, ಆ ಒಂದು ಏನು ಹುಡುಗ ಬಂದು ಅತ್ತೆ ಮನೆಗೆ ಹೋಗತಕ್ಕಂಥ ಪದ್ಧತಿ ಇದೆ ಅನ್ನೋದು ಇದೆ. ಏನಂದರೆ, ಏಕಾದಶಿ ನಂತರದ ಮೇಲೆ ಆ ವ್ಯಕ್ತಿ ಅಂದರೆ ಅಲ್ಲಿ ತನಕನೂ ಒಂದು ಹುಡುಗಿ ಮನೆಗೆ ಹೋಗ್ತಾ ಇರಲ್ಲ, ಅಂದರೆ ಹುಡುಗಿನ ನೋಡ್ಲಿಕ್ಕೆ ಹೋಗ್ತಾ ಇರಲ್ಲ. ಈ ಏಕಾದಶಿ ಎಂದು ಬೀಳುತ್ತೋ ಅಂದಿನ ದಿನ ಈ ಇಬ್ಬರು ಗಂಡ ಮತ್ತು ಹುಡುಗಿ, ಅಂದರೆ ಹುಡುಗ ಹುಡುಗಿ ಇಬ್ಬರು ಕೂಡ, ಹೊಸ ಮದುವೆ ಆದಂಥ ಹುಡುಗ ಹುಡುಗಿ ಇಬ್ಬರು ಕೂಡ ಒಂದು ಸಾಕಷ್ಟು ನಿಮಗೆಲ್ಲ ಗೊತ್ತಿದೆ, ಮಧುಗಿರಿ ಸ್ಥಾನದಲ್ಲಿ ಒಂದು ಇರತಕ್ಕಂಥ 3 ಜಾಗಗಳಲ್ಲೂ ಕೂಡ ಒಂದು ಅಂದಿನ ದಿನ ರಥೋತ್ಸವ ಆಗುತ್ತೆ. ಹಾಗೂ ನರಸಿಂಹಸ್ವಾಮಿಗೆ ಕಲ್ಯಾಣೋತ್ಸವ ಕೂಡ ಆಗತ್ತೆ. ಈ ಪದ್ಧತಿಯಲ್ಲಿ ಬರತಕ್ಕಂಥದ್ದು ತಮಗೆಲ್ಲ ತಿಳಿಬೇಕಾರದೇನಪ್ಪ ಅಂದರೆ, ನೋಡಿ, ದೇವನದುರ್ಗದಲ್ಲೂ ಕೂಡ ಈ ಒಂದು ಕಲ್ಯಾಣೋತ್ಸವ ಅಂದಿನ ದಿನ ಆಗತ್ತೆ. ಅಂದಿನ ದಿನ ಯಾರೆಲ್ಲ ಅಂದರೆ, ಯಾರಿಗೆ ಒಂದು ಈ ಮಾಟ ಮಂತ್ರದ ತೊಂದರೆಯಿಂದ ಗಂಡ ಹೆಂಡತಿ ಕಿರಿಕಿರಿ ಅನ್ನೋದು, ಅಂದರೆ ಈ ಜಗಳ ಆಡ್ತಾ ಇರ್ತಾರೋ, ಅಂದರೆ ಹೊಸ ಗಂಡ ಹೆಂಡತಿ ಅವರೇನೋ ಒಂದು ಆ ಒಂದು ನರಸಿಂಹಸ್ವಾಮಿಗೆ ಹೋಗಿ ಬೇಡಿಕೆ ಅನ್ನೋದು ಇಟ್ಟಿರ್ತಾರೆ. ಹಾಗಾಗಿ ಅದದೇ ಆದ ಪದ್ಧತಿ ಇದೆ. ಆದರೆ ಇನ್ನೊಂದು ರೀತಿಯಲ್ಲಿ, ಅಂದರೆ ಇದು ಯಾರೆಲ್ಲ ಗಂಡ ಹೆಂಡತಿಯಲ್ಲಿ ಕಿರಿಕಿರಿ ಅನ್ನೋದಿರುತ್ತೋ, ಯಾರಿಗೆ ಚಿಕ್ಕ ಪುಟ್ಟದ ವಿಚಾರಕ್ಕೂ ಯಾವ ವ್ಯಕ್ತಿಯಲ್ಲಿ ಕಿರಿಕಿರಿ ಅನ್ನೋದು, ಅಂದರೆ ಗಂಡ ಹೆಂಡತಿಯಲ್ಲಿ ಜಗಳ ಆಗ್ತಾ ಇರುತ್ತೋ ಅಂಥವರು ಕೂಡ ಈ ಅಂದರೆ ಶುಕ್ಲ ಪಕ್ಷದ, ಅಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರತಕ್ಕಂಥ ಈ ಒಂದು ವೇಳೆಯಲ್ಲಿ ಎಲ್ಲಿ ರಥೋತ್ಸವ ಹಾಗೂ ಒಂದು ರಥೋತ್ಸವ ಅಥವಾ ಕಲ್ಯಾಣೋತ್ಸವ ಆಗ್ತಾ ಇರುತ್ತೋ ಆ ಸ್ಥಾನ ಬಲಕ್ಕೆ ಹೋಗಿ, ಅಂದರೆ ಆ ಜಾಗಕ್ಕೆ ಹೋಗಿ ಆ ವ್ಯಕ್ತಿ ಒಂದು ಮರುಮಾಂಗಲ್ಯ ಕೂಡ ಮಾಡ್ಕೊಳ್ತಾರೆ. ಅಥವಾ ಆ ಒಂದು ಸ್ಥಾನಕ್ಕೆ ಹೋಗಿ ಆಹಾರವನ್ನಾದರೂ ಬದಲಾವಣೆ ಮಾಡ್ಕೊಳ್ಳೋದು. ಅಂದರೆ ಅಟ್ಲೀಸ್ಟು ಒಂದು ಏನೋ ನಮಗೆ ಆಗಲ್ಲಪ್ಪ, ಅಂದರೆ ಒಂದು ಮರುಮಾಂಗಲ್ಯ ಸ್ಥಾನ ಆಗಲ್ಲ, ಆದರೆ ಆ ದೇವತಾ ಕಾರ್ಯದಲ್ಲಿ ದರ್ಶನ ಅಂತ ಮಾಡಿ ಆ ದರ್ಶನದ
ಆ ದೇವರ ಮುಂಭಾಗದಲ್ಲಿ ಆಹಾರವನ್ನು ಅಂದ್ರೆ ಆ ಹುಡುಗಿ ಅಂದ್ರೆ ಗಂಡ ಹೆಂಡತಿ ಬದಲಾವಣೆ ಅಂದ್ರೆ ಇಬ್ಬರು ಬದಲಾಯಿಸ್ಕೊಳ್ಳೋದ್ರಿಂದನೂ ಆ ಒಂದು ಆಹಾರ ಬದಲಾಯಿಸ್ಕೊಂಡು ಆ ದೇವರಿಗೆ ಒಂದು ಸಂಕಲ್ಪವನ್ನಿಟ್ಟು ಯಾರೇ ಒಬ್ಬ ವ್ಯಕ್ತಿ ಮಾಟ ಮಂತ್ರದ ತೊಂದರೆಯಿಂದ ಆಗಲಿ ಅಥವಾ ಯಾವುದೇ ಒಂದು ಮುಹೂರ್ತದ ಸಮಯದಲ್ಲಿ ಏನೋ ಕಿರಿಕಿರಿ ಅಂದ್ರೆ ಜಗಳ ಆಗ್ತಾ ಇದೆ ಅದೆಲ್ಲ ದೂರವನ್ನು ಮಾಡ್ಕೊಡಪ್ಪ ಅಂತ ಕೇಳ್ಕೊಂಡು ನರಸಿಂಹಸ್ವಾಮಿಯಲ್ಲಿ ಮೊರೆ ಹೋಗೋದಿಂದನೂ ಕೂಡ ಈ ಒಂದು ಮಾಡತಕ್ಕಂಥ ಅಂದ್ರೆ ಆ ತಪ್ಪು ಏನೇ ಆಗಿರ್ಬೋದು, ಮುಹೂರ್ತದ ತಪ್ಪೇ ಆಗಿರ್ಬೋದು ಅಥವಾ ಈ ಮಾಟ ಮಂತ್ರದ ತಪ್ಪಿಂದನಾದ್ರೂ ಆಗಿರ್ಬೋದು, ಅದೆಲ್ಲ ದೂರ ಆಗಿ ಆ ಒಂದು ವೇಳೆಯಲ್ಲಿ ಅಂದ್ರೆ ಗಂಡ ಹೆಂಡತಿ ಏನ್ ಕಿತ್ಲಾಡ್ತಾ ಇರ್ತಾರೋ ಅದು ದೂರ ಆಗುತ್ತೆ. ಆ ದೂರ ಆಗಿ ಅವರಿಬ್ರು ಮೊದಲಿನಂತೆ ಅಂದ್ರೆ ಹೇಗೆ ಮೊದಲು ಗಂಡ ಹೆಂಡತಿ ಅಂದ್ರೆ ಮೊದಲು ಒಂದು ಪ್ರಥಮ ಸ್ಥಾನದಲ್ಲಿ ಹೇಗಿರ್ತಾರೋ ಅಂದ್ರೆ ತಾಳಿ ಕಟ್ಟುವಂತ ಫಸ್ಟ್ ದೃಷ್ಟಿಯಲ್ಲಿ ಹುಡುಗ ಹುಡುಗಿ ಹೇಗಿರ್ತಾರೋ ಅದೇ ರೀತಿಯಲ್ಲಿ ಅವ್ರ ಜೀವನ ನಡೆಸಲಿಕ್ಕೆ ಮತ್ತೆ ಮರು ಸ್ಟಾರ್ಟ್ ಆಗುತ್ತೆ ಅನ್ನತಕ್ಕಂಥ ಮಾಹಿತಿ ಸಾಕಷ್ಟು ಶಕ್ತಿಗಳು ಇದೆ. ಈ ಸ್ಥಾನ ಎಂತಕಪ್ಪ ಅಂದ್ರೆ ತಮ್ಗೆಲ್ಲ ತಿಳಿಬೇಕಾರದು ಏನಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮಾಟ ಮಂತ್ರದಿಂದ ತೊಂದರೆ ಆಗಿ ಒಂದು ಗಂಡ ಹೆಂಡತಿಲಿ ಕಿರಿಕಿರಿ ಆಗ್ತಾ ಇದೆಯಪ್ಪ ಅಂದ್ರೆ ಅದನ್ನು ದೂರ ಮಾಡತಕ್ಕಂಥ ಶಕ್ತಿ ಒಂದು ನರಸಿಂಹಸ್ವಾಮಿಗೆ ಅಂದ್ರೆ ತಮ್ಗೆಲ್ಲ ತಿಳಿದಿಲ್ಲಿ ಒಂದು ನರಸಿಂಹಸ್ವಾಮಿಗೆ ಇದೆ. ಆದರೆ ಈ ನರಸಿಂಹಸ್ವಾಮಿಗೆ ಯಾವ ರೀತಿಯಲ್ಲಿ ನಾವು ಸೇವೆ ಮಾಡಿಸ್ಬೇಕು ನೋಡಿ. ಆರೋಗ್ಯ ಸ್ಥಾನದಲ್ಲಿ ಏನಾದರೂ ತೊಂದರೆ ಇದೆಯಪ್ಪ, ಆ ಒಂದು ತೊಂದರೆಯಿಂದ ನಾವು ದೂರ ಆಗಬೇಕು ಅನ್ನೋದಾದ್ರೆ ಒಂದು ಅರ್ಶಿಣದ ಪೂಜೆ ಮಾಡಿಸ್ಬೇಕು. ಈ ಅರ್ಶಿಣದ ಪೂಜೆ ಯಾವ ಒಂದು ಸ್ಥಾನದಲ್ಲಿ ಆಗುತ್ತೆ ಆದರೆ ಆ ಒಂದು ಬಗಿತಾ ಇರುವಂಥ ಸ್ಥಾನ ಆಗಿರ್ಬೇಕು. ಅಂದ್ರೆ ನರಸಿಂಹಸ್ವಾಮಿ ಬಗಿತಾ ಇರಬೇಕು. ಆ ಸಮಯದಲ್ಲಿ ನೀವು ಒಂದು ಅರ್ಶಿಣವನ್ನು ಲೇಪನ ಮಾಡಿಸಿ ಅಭಿಷೇಕ ಮಾಡಿಸ್ಬೇಕಾಗತ್ತೆ. ತಮಗೆಲ್ಲ ಗೊತ್ತಿರ್ಬೋದು, ಮದ್ದೂರು ಅನ್ನತಕ್ಕಂಥ ಸ್ಥಾನ ಅಂದ್ರೆ ಮೈಸೂರಿಗೆ ಹೋಗತಕ್ಕಂಥ ಮದ್ದೂರಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಒಂದು ಅರ್ಶಿಣದ ಅಭಿಷೇಕವನ್ನು ಮಾಡ್ತಾರೆ. ಇದು ಕಲ್ಯಾಣೋತ್ಸವ ಅಂದ್ರೆ ಯಾರಿಗೆ ಮದುವೆಯಲ್ಲಿ ತೊಂದರೆ ಇರುತ್ತೋ ಅಂಥವರಿಗೆ ಅಂದ್ರೆ ಈ ಮಾಟ ಮಂತ್ರದ ತೊಂದರೆಯಿಂದ ಒಂದು ಮದುವೆ ಆಗ್ತಾ ಇರಲ್ಲ ಆ ಸ್ಥಾನಕ್ಕೆ ಮಾತ್ರ ಇದು ಸೂಕ್ತ ಆಗತ್ತೆ. ಹಾಗೂ ಅಂಗಾರಕನಿಂದ ಏನಾದರೂ ತೊಂದರೆ ಆಗಿದ್ರೆ ಅದು ಕೂಡ ಒಳ್ಳೇದಾಗತ್ತೆ. ಆದ್ರೆ ಈ ಗಂಡ ಹೆಂಡತಿ ಇಬ್ರು ಇರತಕ್ಕಂಥ ವೇಳೆ ಅಂದ್ರೆ ಲಕ್ಷ್ಮಿನೂ ಇರಬೇಕು, ನರಸಿಂಹಸ್ವಾಮಿ ಇರಬೇಕು, ಅಲ್ಲಿ ಕಲ್ಯಾಣೋತ್ಸವ ಆಗುತ್ತೆ. ಆ ಸ್ಥಾನ ಬಲದಲ್ಲಿ ಯಾವ ವ್ಯಕ್ತಿಗೆ ಹುಡುಗ ಹುಡುಗಿ ಹೋಗಿ ಆಹಾರವನ್ನು ಬದಲಾವಣೆ ಮಾಡ್ಕೊಂತಾರೋ ಅವರಿಗೆ ಯಾರೇ ಒಬ್ಬ ವ್ಯಕ್ತಿ ಗಂಡ ಹೆಂಡತಿ ದೂರ ಆಗ್ಲಿ ಅಥವಾ ಏನೋ ಒಂದು ತೊಂದರೆಯನ್ನು ಮಾಡಿಟ್ಬಿಟ್ಟಿರ್ತಾರೆ, ಮಾಟ ಮಂತ್ರದಿಂದ ತೊಂದರೆ ಆಗಿ ಇಬ್ರು ಛಿದ್ರ ಆಗ್ಲಿ ಅಂತ ಮಾಡಿಟ್ಟಿರ್ತಾರೆ. ಬಟ್ ಆ ಸ್ಥಾನದಲ್ಲಿ ಅವರಿಬ್ರು ಆಹಾರವನ್ನು ಬದಲಾವಣೆ ಮಾಡ್ಕೊಂಡಾಗ ಅದು ಇಬ್ರಿಗೂ ಒಂದು ಒಳಿತನ್ನು ಮಾಡಿ ಮತ್ತೆ ಮೊದಲಂತೆ ಆಗಿ ಅವರು ಸುಖವಾಗಿ ಜೀವನವನ್ನು ನಡೆಸ್ತಾರೆ. ಹಾಗಾಗಿ ಈ ಎಲ್ಲೆಲ್ಲಿ ಇರುತ್ತೋ ಇದು ಇನ್ನ ನೀರೆಸ್ಟ್ ಅಂದ್ರೆ ಮುಂದಿನ ಅಂದ್ರೆ ಜುಲೈಯಲ್ಲಿ ಬರತಕ್ಕಂಥದ್ದು ನೋಡಿ. ಎರಡು ದಿನ ಇದೆ ಅಂದ್ರೆ 24, 25 ಈ 2 ದಿನ ಅಂದ್ರೆ ಶುಕ್ರವಾರ ದಶಮಿ ಬೆಳಗ್ಗೆ 9:47 ತನಕ ಇರುತ್ತೆ. ಅದಾದ್ಮೇಲೆ ಏಕಾದಶಿ ಆಗತ್ತೆ. 25 ಶನಿವಾರ ಜುಲೈ 11 ಮಧ್ಯಾಹ್ನ 11 ಅಂದ್ರೆ ಹಗಲು 11:33 ಅಂದ್ರೆ ಇಲ್ಲಿಯ ಸಮಯ ತನಕ ಏಕಾದಶಿ ಇರುತ್ತೆ. ಈ 2 ದಿನಗಳು ಕೂಡ ಒಂದು ಮದುವೆ ಸ್ಥಾನ ಆಗುತ್ತೆ ಅಂದ್ರೆ ಕಲ್ಯಾಣೋತ್ಸವ ಆಗುತ್ತೆ, ರಥೋತ್ಸವ ಆಗುತ್ತೆ. ಇದು ಎಲ್ಲಿ ನಡೆಯುತ್ತೆ ಅನ್ನೋದು ನಾವುಗಳು ತಿಳ್ಕೊಬೇಕಾಗತ್ತೆ. ತಮಗೆ ನಾನು ಕೆಲವೊಂದು ಅದೇ ಈ ದೇವನ ದುರ್ಗ ಅಂದ್ರೆ ಎಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಗಳು ಇರುತ್ತೋ ಅಲ್ಲೆಲ್ಲ ಇದೆ ಅನ್ನತಕ್ಕಂಥ ಮಾಹಿತಿ ತಮಗೆ ತಿಳಿಸಿದ್ದೇನೆ. ಈ ಮಾಹಿತಿ ತಮಗೆಲ್ಲ ಹೇಗೆ ತಿಳ್ಕೊಬೋದು ಅನ್ನೋದು ಅಂದ್ರೆ ತಮಗೆ ತಿಳಿದಿದೆ. ಹಾಗಾಗಿ ಯಾರಿಗೆ ಜಗಳ ಆಗ್ತಾ ಇರುತ್ತೋ ಅಂಥವರೆಲ್ಲ ಹೋಗಿ ಒಂದು ನಮಸ್ಕಾರ ಒಂದು ಪದ್ಧತಿಯನ್ನು ಮಾಡಿ ಅದೇ ಒಂದು ಆ ಒಂದು ಕೃಪೆಯನ್ನು ಅಂದ್ರೆ ನಾವು ನರಸಿಂಹಸ್ವಾಮಿಯ ಕೃಪೆಯಿಂದ ತಾವು ಏನು ತೊಂದರೆಗಳು ಆಗ್ತಾ ಇರುತ್ತೋ ಅದೆಲ್ಲ ದೂರ ಆಗುತ್ತೆ ಅನ್ನೋ ಮಾಹಿತಿ ನಾನು ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.